ಜನನಿ ಜನ್ಮಭೂಮಿ ಕಲಬುರಗಿಯ ಅತಿದೊಡ್ಡ ಜನಸಾಮಾನ್ಯರ ಸುದ್ದಿ ವೇದಿಕೆ ಕಲಬುರಗಿ ಸುದ್ದಿ ಭೋವಿ ಮತ್ತು ವಡ್ಡರ ಸಮುದಾಯಗಳ ವಿಚಾರಕ್ಕೆ ಸಂಬಂಧಿಸಿದಂತೆ ಭೋವಿ ಸೈನ್ಯದ ರಾಜ್ಯ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಮಾಜಿ ಭೋವಿ ನಿಗಮದ ಅಧ್ಯಕ್ಷರಾದ ಶ್ರೀ ಸೀತಾರಾಂ ಅವರ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮೂಲತಃ ಭೋವಿಗಳಲ್ಲದ ಸಹೋದರ ಸಮಾಜದವರಾಗಿದ್ದರೂ ಸೀತಾರಾಂ ಅವರು ಭೋವಿ ನಿಗಮದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಭೋವಿ ಸಮಾಜದ ಹೆಸರಿನಲ್ಲಿ ಅಧಿಕಾರ ಅನುಭವಿಸಿದ್ದು ಸಂವಿಧಾನ ನೀಡಿದ ಹಕ್ಕಿನ ಅಡಿಯಲ್ಲಿ ನಡೆದದ್ದು. ಈ ವಿಷಯವನ್ನು ಮೇಣೆ ಹೊರುವ ಮೂಲ ಭೋವಿಗಳಾದ ನಾವು ಪ್ರಶ್ನಿಸುವ ಪ್ರಯತ್ನ ಮಾಡಿಲ್ಲ ಎಂದು ಭೋವಿ ಸೈನ್ಯದ ಮುಖಂಡರು ತಿಳಿಸಿದ್ದಾರೆ. ಆದರೆ ಇತ್ತೀಚೆಗೆ ಸನ್ಮಾನ್ಯ ಶ್ರೀ ಉಗ್ರಪ್ಪ ಅವರ ವಿಶೇಷ ಸದನ ಸಮಿತಿ ನೀಡಿರುವ ವರದಿಯ ಸತ್ಯಾಂಶಗಳನ್ನು ಪರಿಗಣಿಸದೆ ಎರಡು ಪ್ರಮುಖ ಸಮುದಾಯಗಳ ನಡುವೆ ಕಂದಕ ಉಂಟುಮಾಡುವ ರೀತಿಯ ಹೇಳಿಕೆಗಳನ್ನು ನೀಡುತ್ತಿರುವುದು ವಿಷಾದಕರವಾಗಿದೆ ಎಂದು ಅವರು ಹೇಳಿದ್ದಾರೆ. ಇಂತಹ ಹೇಳಿಕೆಗಳು ಸಮಾಜದಲ್ಲಿ ಅನಗತ್ಯ ಸಂಘರ್ಷಕ್ಕೆ ಕಾರಣವಾಗಬಹುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಶ್ರೀ ಉಗ್ರಪ್ಪ ಅವರ ಸಮಿತಿ ಭೋವಿ ಮತ್ತು ವಡ್ಡರ ಸಮುದಾಯಗಳ ನಡುವಿನ ಭಿನ್ನತೆಗಳನ್ನು ಪರಿಶೀಲಿಸಿ ಎರಡು ಸಮುದಾಯಗಳಿಗೆ ಆಗುತ್ತಿರುವ ಸಮಸ್ಯೆಗಳನ್ನು ನಿವಾರಿಸುವ ಉದ್ದೇಶದಿಂದ ವರದಿ ನೀಡಿದೆ. ಯಾವುದೇ ಸಮಾಜದ ವಿರುದ್ಧ ಅಭಿಪ್ರಾಯ ವ್ಯಕ್ತಪಡಿಸುವ ಉದ್ದೇಶ ಆ ವರದಿಯಲ್ಲಿ ಇಲ್ಲ ಎಂಬುದನ್ನು ಸೀತಾರಾಂ ಅವರು ಅರಿತುಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದಲ್ಲದೆ 1946ರಲ್ಲಿ ವಡ್ಡರ ಸಮುದಾಯದವರು ಸಮಾವೇಶ ನಡೆಸಿ ಮೈಸೂರು ಮಹಾರಾಜರಿಗೆ ಸಲ್ಲಿಸಿದ ಮನವಿಯಲ್ಲಿ ವಡ್ಡರ ಬದಲಾಗಿ ಬಾಯಿ ಭೋಯ್ ಎಂಬ ಹೆಸರನ್ನು ಬಳಸುವ ಕುರಿತು ಉಲ್ಲೇಖಿಸಿರುವುದನ್ನು ಸ್ಮರಿಸಿದ್ದಾರೆ. ಇತಿಹಾಸದ ದಾಖಲೆಗಳನ್ನು ಪರಿಶೀಲಿಸಿದರೆ ಭೋವಿ ಜನಾಂಗದ ಅಸ್ತಿತ್ವದ ಬಗ್ಗೆ ಸ್ಪಷ್ಟ ಮಾಹಿತಿ ದೊರೆಯುತ್ತದೆ ಎಂದು ಅವರು ತಿಳಿಸಿದ್ದಾರೆ. 1950ರಲ್ಲಿ ನಡೆದ ಕುಲಶಾಸ್ತ್ರೀಯ ಅಧ್ಯಯನಗಳ ಪ್ರಕಾರ ಮೇಣೆ ಹೊರುವ ಭೋವಿಗಳು ಪರಿಶಿಷ್ಟ ಜಾತಿಗೆ ಸೇರಿದ್ದಾರೆ ಎಂದು ಹೇಳಿದ್ದಾರೆ. ನಂತರ 2002ರಲ್ಲಿ ಭೋವಿ ಸಮಾನಾರ್ಥಕ ಪದಗಳಾಗಿ ಒಡ, ವಡ್ಡೆ ಮತ್ತು ಒಡ್ಡರ ಜನಾಂಗಗಳನ್ನು ಅಧಿಕೃತವಾಗಿ ಸೇರಿಸಲಾಗಿದೆ ಎಂದು ವಿವರಿಸಿದ್ದಾರೆ. ಸಮಾಜದಲ್ಲಿ ಸಂಘರ್ಷ ಸೃಷ್ಟಿಸುವುದನ್ನು ಬಿಟ್ಟು ಪರಸ್ಪರ ಐಕ್ಯತೆಯಿಂದ ಬದುಕಿ ಸಂವಿಧಾನ ನೀಡಿರುವ ಪರಿಶಿಷ್ಟ ಜಾತಿಯ ಸೌಲಭ್ಯಗಳಿಗೆ ಅಡ್ಡಿಯಾಗದಂತೆ ನಡೆದುಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ಜೊತೆಗೆ ಇತಿಹಾಸ ಮತ್ತು ನ್ಯಾಯಾಲಯದ ತೀರ್ಪುಗಳನ್ನು ಅಧ್ಯಯನ ಮಾಡಿದ ಬಳಿಕವೇ ಸಾರ್ವಜನಿಕವಾಗಿ ಮಾತನಾಡುವಂತೆ ಮಾಜಿ ಅಧ್ಯಕ್ಷರಾದ ಸೀತಾರಾಂ ಅವರಿಗೆ ಭೋವಿ ಸೈನ್ಯದ ಮುಖಂಡರು ವಿನಂತಿ ಮಾಡಿದ್ದಾರೆ. ಇಂತಿ ಶ್ರೀ ವಿಶ್ವೇಶ್ವರಯ್ಯ ಭೋವಿ ರಾಜ್ಯಾಧ್ಯಕ್ಷರು ಭೋವಿ ಸೈನ್ಯ ಕಲಬುರಗಿ. ಶ್ರೀ ಲಕ್ಷ್ಮೀಕಾಂತ್ ಭೋವಿ ಜಿಲ್ಲಾಧ್ಯಕ್ಷರು ಭೋವಿ ಸೈನ್ಯ ಕಲಬುರಗಿ. ಜನನಿ ಜನ್ಮಭೂಮಿ ಕಲಬುರಗಿಯ ಅತಿದೊಡ್ಡ ಜನಸಾಮಾನ್ಯರ ಸುದ್ದಿ ವೇದಿಕೆ. ಸಾರ್ವಜನಿಕ ಸಮಸ್ಯೆಗಳು, ಸಾಮಾಜಿಕ ಘಟನೆಗಳು ಮತ್ತು ಜನಹಿತದ ಮಾಹಿತಿಗಳನ್ನು ಜನರಿಗೆ ತಲುಪಿಸಲು ನಮ್ಮ ಸುದ್ದಿ ಜಾಲಕ್ಕೆ ನಿಮ್ಮ ಮಾಹಿತಿ ಕಳುಹಿಸಿ.